ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದಂಥ ಪುನೀತ್ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡಿರೋದು ಅವರನ್ನು 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಪಡ್ಕೊಂಡಿರೋದು ಪೊಲೀಸರು. ಪುನೀತ್ ತನ್ನ ಮೊಬೈಲ್ ಬಚ್ಚಿಟ್ಟುಬಿಟ್ಟು ಮೆಸೇಜ್ ಡಿಲೀಟ್ ಮಾಡಿದ್ದ. ಹೀಗಾಗಿ ಮತ್ತೆ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಪುನೀತ್ಗೆ ಸುಪಾರಿ ಕೊಟ್ಟವರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಿಕ್ಕೆ ಕಸ್ಟಡಿಗೆ ತೆಗೆದುಕೊಂಡಿದ್ದೀವಿ. ಮೊಬೈಲ್ ಡೇಟಾ ರಿಟ್ರೀವ್ ಆದ ಬಳಿಕ ಏನೇನು ಮೆಸೇಜ್ಗಳು ಡಿಲೀಟ್ ಆಗಿತ್ತೋ ಗೊತ್ತಿಲ್ವಲ್ಲ, ಆ ಡಾಟಾ ರಿಟ್ರೀವ್ ಆದ ಬಳಿಕ ಮತ್ತೆ ಹೇಳಿಕೆ ಪಡೆಯೋದಕ್ಕೆ ನಾವು ತಯಾರಿ ಮಾಡಿಕೊಳ್ತಾ ಇದ್ದೀವಿ. ಇನ್ನಿಬ್ಬರು ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಹೋಗಿದ್ದಾರೆ. ಪುನೀತ್ನ 5 ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದೀಗ ಈ ವಿಚಾರಗಳಲ್ಲಿ ಪುನೀತ್ನ 5 ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪ್ರಕರಣ ಸಂಬಂಧ ಪುನೀತ್ ಬಳಿಯಲ್ಲಿ 5 ಮೊಬೈಲ್ಗಳಿದ್ದವು. 5 ಮೊಬೈಲ್ಗಳನ್ನು ಬಳಕೆ ಮಾಡ್ತಾ ಇದ್ದ ಆರೋಪಿಗಳು. ಒಂದು ಮೊಬೈಲ್ ಬಳಕೆ ಮಾಡಬಹುದು, ಒಂದು ಮೊಬೈಲಲ್ಲಿ 2 ಸಿಮ್ ಹಾಕ್ಕೊಳ್ಬಹುದು, ಅಥವಾ 2 ಮೊಬೈಲ್ ಬಳಕೆ ಮಾಡಬಹುದು. ಈ ಪುನೀತ್ ಅನ್ನೋ ವ್ಯಕ್ತಿ ನೋಡಿ 5 ಮೊಬೈಲ್ ಬಳಸ್ತಾ ಇದ್ದಿದ್ದಂತೆ. 5 ಮೊಬೈಲನ್ನು ಬಳಸ್ತಾ ಇದ್ದದ್ರ ಬಗ್ಗೆ ದೊಡ್ಡ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಇದೀಗ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡು ಮೆಸೇಜ್ ಡಿಲೀಟ್ ಆಗಿಬಿಟ್ಟಿರುತ್ತಲ್ಲ, ಆ ಡಾಟಾ ಮತ್ತೆ ರಿಟ್ರೀವ್ ಮಾಡ್ಕೊಳ್ಬೇಕು, ಮತ್ತೆ ಆ ಮೆಸೇಜ್ಗಳನ್ನು ಬರುವಂತೆ ಮಾಡಿಕೊಂಡು ವಿಚಾರಣೆ ಮಾಡಬೇಕಲ್ಲ. ಆ ಕಾರಣಕ್ಕೋಸ್ಕರವಾಗಿ ಪುನೀತ್ನನ್ನು ಮತ್ತೆ ವಶಕ್ಕೆ ತೆಗೆದುಕೊಂಡಿರೋದು. ವಾಟ್ಸಪ್ ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡಿಕೊಂಡು ಬೆದರಿಕೆ ಹಾಕಿರೋದು. ಅಡ್ವೊಕೇಟ್ ಮಾತನಾಡ್ತಾ ಇರೋದಾಗಿ ಹೇಳಿ ಬೆದರಿಕೆ ಹಾಕಿರೋದು. ನೀನು ಯಾರಪ್ಪ ಅಂದರೆ ನಾನು ಅಡ್ವೊಕೇಟ್ ಇದ್ದೀನಿ, ನಾನು ಲಾಯರ್ ಇದ್ದೀನಿ, ನಾನು ಹೇಳ್ದಂಗೆ ಕೇಳಬೇಕು ನೀವು, ಆ ಥರ ಹೆದರಿಸಿರೋದಂತೆ. ಇದು ಬೆದರಿಕೆ ಹಾಕಿದ ಮೇಲೆ ಮೊಬೈಲಲ್ಲಿದ್ದಂಥ ಎಲ್ಲ ಡಾಟಾವನ್ನು ಡಿಲೀಟ್ ಮಾಡಿರೋದು. ವಾಟ್ಸಪ್ ರೀಇನ್ಸ್ಟಾಲ್ ಕೂಡ ಮಾಡಿಬಿಟ್ಟಿರೋದು ಆರೋಪಿಗಳು. ಈಗ ಒಂದ್ಸಲಿ ವಾಟ್ಸಪ್ಪಲ್ಲಿ ಕರೆ ಮಾಡೋದು, ಮಾತಾಡೋದು, ಮೆಸೇಜ್ ಮಾಡೋದು ಆಯಿತು. ವಾಟ್ಸಪ್ಪಲ್ಲಿ ಡಿಲೀಟ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡ್ಕೊಂಡಿರೋದು ಆರೋಪಿಗಳಲ್ಲಿ. ಪೊಲೀಸರು ತನಿಖೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಯತ್ನಿಸಿರ್ತಕ್ಕಂಥ ಆರೋಪವನ್ನು ಇಲ್ಲಿ ಮಾಡ್ತಿದ್ದಾರೆ. ತನಿಖೆ ತಪ್ಪಿಸ್ಕೊಳ್ಬೇಕು ಅಂತಲೇ ಇವರೆಲ್ಲ ಈ ಕೆಲಸ ಮಾಡಿದ್ದಾರೆ ಅಂತ ಪೊಲೀಸರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಮೊಬೈಲ್ಗಳನ್ನು ಸೀಸ್ ಮಾಡಿ FSLಗೆ ರವಾನೆ ಕೂಡ ಮಾಡಿದ್ದಾರೆ ಪೊಲೀಸರು. ಡೀಟೇಲ್ಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇಂಪಾರ್ಟೆಂಟ್ ವಿಚಾರ ಇದು. ಒಂದು ಕಡೆ 5 ಜನಕ್ಕೆ ಏನು ಬೇಲ್ ಸಿಕ್ಕಿತ್ತೋ, ಈ ಬೇಲ್ ರಿಜೆಕ್ಟ್ ಮಾಡಿಬಿಡಿ, ರದ್ದು ಮಾಡಿಬಿಡಿ ಅಂತೇಳಿ ಹೈಕೋರ್ಟಲ್ಲಿ ಕೇಳ್ಕೊಂಡಿದ್ದು, ಅದು ಬಿದ್ದು ಹೋಗಿತ್ತು. ಸುಪ್ರೀಂಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಪುನೀತ್ 5 ಮೊಬೈಲ್ ಬಳಸ್ತಾ ಇದ್ದ, ಸ್ವಲ್ಪ ಆಘಾತಕಾರಿ. ನಾವು ಒಂದು ಬಳಸೋದು ನೋಡಿದ್ದೀವಿ, 2 ಮೊಬೈಲ್ ಬಳಸೋದು ನೋಡಿದ್ದೀವಿ. ತುಂಬ ವ್ಯವಹಾರಸ್ಥರು ಬೆಟ್ಟಿಂಗ್ ದಂಧೆಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ 10, 15, 20 ಮೊಬೈಲ್ ವಶಪಡಿಸ್ಕೊಂಡಿರೋದು ನೋಡಿದ್ದೀವಿ. ಇದೇನಕ್ಕೆ ಇವನಿಗೆ 5 ಮೊಬೈಲ್ಗಳ ಅವಶ್ಯಕತೆ ಇತ್ತಾ ಇವನಿಗೆ, ಅಥವಾ ಇಂಥ ಕೆಲಸಗಳಿಗೆ ಅಂತ ಏನಾದರೂ ಬೇರೆ ಮೊಬೈಲ್ ಇಟ್ಕೊಂಡಿದ್ದ ಏನು ಅಂತ? ರಮಾಕಾಂತ್, ಮೊದಲನೇದಾಗಿ 5 ಜನ ಆರೋಪಿಗಳಿಗೆ ಈಗಾಗಲೇ ಸಿಕ್ಕಿರುವಂಥ ಜಾಮೀನಿದೆ, ಅದನ್ನು ರದ್ದು ಮಾಡಬೇಕಂತೇಳಿ ಪೊಲೀಸರಿಗಾಗಲೇ SLPಯನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಳ್ತಾರೆ. ಹೈಕೋರ್ಟ್ನಲ್ಲಿ ಕೂಡ ಅರ್ಜಿಯನ್ನು ಹಾಕಿದರು. ಅಲ್ಲಿ ಹೈಕೋರ್ಟ್ ಈ 5 ಆರೋಪಿಗಳಿಗೆ ಏನು ಜಾಮೀನನ್ನು ನೀಡಿತ್ತು, ಆ ಜಾಮೀನನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹಾಕಿರುವಂಥದ್ದು. ತನಿಖಾಧಿಕಾರಿಗಳಿಂದ ಈ 5 ಜನ ಆರೋಪಿಗಳೇನಿದ್ದಾರೆ ಇವರು ಕೂಡ ಈ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರುವಂಥದ್ದು. ಅದರ ಜೊತೆಗೆ ಸಾಕ್ಷಿ ನಾಶಕ್ಕೆ ಕೂಡ ಯತ್ನಿಸಿರುವಂಥದ್ದು. ಈ ಹಿಂದೆ 7 ಜನ ಆರೋಪಿಗಳು, ದರ್ಶನ್, ಪವಿತ್ರಗೌಡ ಸೇರಿ ಇತರ ಆರೋಪಿಗಳಿಗೆ ಏನು ಬೇಲ್ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಅದೇ ಗ್ರೌಂಡ್ಸ್ಗಳನ್ನ ಇಟ್ಕೊಂಡಿದ್ರೆ, ಅದಕ್ಕೊಂದಿಷ್ಟು ಅಡಿಷನಲ್ ಗ್ರೌಂಡ್ಸ್ಗಳು ಕೂಡ ಈಗ ಸಿಕ್ಕಿರುವಂಥದ್ದು. ಇದು ಒಂದು ಕಡೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿರುವಂಥದ್ದು. ಅರ್ಜಿ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಬಂದರೆ ಬಹುತೇಕವಾಗಿ 5 ಜನರ ಒಂದು ಜಾಮೀನು ಅರ್ಜಿ ಕ್ಯಾನ್ಸಲ್ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪುನೀತ್ ಸೇರಿದಂತೆ ಈ ಮತ್ತಿಬ್ಬರನ್ನು ಕೂಡ ಏನು 49ನೇ ಸಾಕ್ಷಿ ಆಗಿದ್ದಂಥ ಸಂದೀಪ್ಗೆ ಬೆದರಿಕೆ ಹಾಕಿದ ಹಿನ್ನೆಲೆಯಲ್ಲಿ 3 ವಿರುದ್ಧ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಆ 3 ಕೂಡ ಬಂಧಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಪುನೀತ್ ಏನಿದ್ದಾನೆ, ಈತ ದರ್ಶನ್ ಜೊತೆ ನಿಕಟ ಸಂಪರ್ಕದಲ್ಲಿದ್ದವನು. ಅದರ ಜೊತೆಗೆ ದರ್ಶನನ ಡಿ ಕಂಪನಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಕೂಡ ಇದೇ ಆಗಿದೆ. ಅಲ್ಲಿ ಹೋಗುವಂಥ ಪ್ರತಿಯೊಂದು ಪೋಸ್ಟ್ಗಳೇನಿತ್ತು ಈತನಿಂದನೇ ಹೋಗ್ತಾ ಇತ್ತು ಅನ್ನೋ ಮಾಹಿತಿ ಇರುವಂಥದ್ದು. ಈತ ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಇಟ್ಕೊಂಡಿದ್ದ. ಹೀಗಾಗಿ 5 ಮೊಬೈಲ್ಗಳನ್ನು ಕೂಡ ಆತ ಯೂಸ್ ಮಾಡ್ತಾ ಇದ್ದ. ಇದೇ 5 ಮೊಬೈಲ್ಗಳಲ್ಲಿ ಈತ ಏನೋ ಒಂದಿಷ್ಟು ಜನಕ್ಕೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಈಗಾಗಲೇ ಸಂದೀಪ್ ಏನಿದ್ದಾರೆ, ಆ ಸಂದೀಪ್ಗೆ ಬೆದರಿಕೆ ಹಾಕಿರುವಂಥದ್ದು ಅಂದರೆ ಈತನ ಮೊಬೈಲ್ ಮುಖಾಂತರನೇ ಮಾಡಲಾಗಿತ್ತು. ಈತ ಮೊಬೈಲನ್ನು ಕೊಟ್ಟಿರ್ತಾನೆ, ಅದರಲ್ಲಿ ನಾನು ವಕೀಲರು ಮಾತಾಡ್ತಾ ಇದ್ವಿ ಅಂತ ಹೇಳಿ ಈ ಸಂದೀಪ್ಗೆ ಬೆದರಿಕೆಯನ್ನು ಹಾಕಿರುವಂಥದ್ದು ಪೊಲೀಸರ ತನಿಖಾ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದೆ. ಅದರ ಜೊತೆಗೆ ಇಬ್ಬರು ಆರೋಪಿಗಳೇನು ಈಗಾಗಲೇ 5 ಜನ ಕಸ್ಟಡಿ ತೆಗೆದುಕೊಳ್ಳಾಯಿತು. ಅದರಲ್ಲಿ 2ರನ್ನ ಜೇಸಿಗೆ ನ್ಯಾಯಾಂಗ ಬಂಧನಕ್ಕೆ ಬಿಟ್ಟಿರುವಂಥದ್ದು. ಹೆಚ್ಚುವರಿಯಾಗಿ 5 ಮೊಬೈಲ್ಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಪುನೀತ್ನ ಇದೀಗ ಮತ್ತೆ 5 ದಿನಗಳ ಕಾಲ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಆತ ಬಂಧನದ ಬಳಿಕ 3-4 ದಿನಗಳ ಕಾಲ ಏನು ಇವರಿಗೆ ಬೆದರಿಕೆ ಹಾಕಲಿಕ್ಕೆ ಬಳಸಿದಂಥ ಮೊಬೈಲ್ ಏನಿತ್ತು ಅದನ್ನು ಬಚ್ಚಿಟ್ಟಿರ್ತಾನೆ. ಪೊಲೀಸರಿಗೆ ಎಲ್ಲೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಆದರೆ ಪೊಲೀಸರು ತನಿಖಾ ಸಂದರ್ಭದಲ್ಲಿ ಇದೀಗ ಆ ಮೊಬೈಲ್ಗಳನ್ನು ತೆಗೆದು ಪರಿಶೀಲನೆ ಮಾಡಿದಾಗ ಇವರು ಕಾಲ್ ಮಾಡಿರುವಂಥದ್ದು ಇರ್ಬೋದು, ಚಾಟ್ ಮಾಡಿರ್ಬೋದು, ಅದರಲ್ಲಿದ್ದಂಥ ಡೇಟಾಗಳೇನು
ಏನಿತ್ತು ಇವೆಲ್ಲವನ್ನು ಸಂಪೂರ್ಣವಾಗಿ ಆತ ಡಿಲೀಟ್ ಮಾಡಿರುವಂಥದ್ದು. ಹೀಗಾಗಿ 5 ಮೊಬೈಲ್ಗಳನ್ನು ವಶಪಡಿಸ್ಕೊಂಡು ಒಂದು ಕಡೆ FSLಗೆ ರಿಟ್ರೀವ್ ಕೊಟ್ಟರೆ, ಮತ್ತೊಂದು ಕಡೆ ಈತನ ಹೆಚ್ಚಿನ ವಿಚಾರಣೆಯನ್ನು ಮಾಡಲಿಕ್ಕೆ, ಅಂದರೆ ಈ ಸಾಕ್ಷಿಗೆ ಬೆದರಿಕೆಯನ್ನು ಹಾಕಲಿಕ್ಕೆ ಈತನಿಗೆ ಸುಪಾರಿ ಕೊಟ್ಟಿದ್ದಾರು ಯಾರು, ಈತನಿಗೆ ಸೂಚಿಸಿದ್ದಂಥದ್ದಾದರೂ ಯಾರು, ಯಾಕೆ ಈತ ಹೋಗಿ ಅವರಿಗೆ ಬೆದರಿಕೆಯನ್ನು ಹಾಕ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಅದರ ಜೊತೆಗೆ ಈ ಹಿಂದೆ 17 ಜನ ಆರೋಪಿಗಳು ಬಂಧನ ಆದಂಥ ಸಂದರ್ಭದಲ್ಲಿ ಇದೇ ಪುನೀತ್ ಬಂಧನ ಆಗಬೇಕಿತ್ತು. ಯಾಕೆ ಅಂತ ಹೇಳಿದ್ರೆ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸಲಿಕ್ಕೆ ಈತನ ಸ್ಕಾರ್ಪಿಯೋ ಕಾರನ್ನು ಬಳಸಲಾಗಿತ್ತು ಅಂತ. ಆದರೆ ಯಾವುದೇ ಸಾಂದರ್ಭಿಕ ಸಾಕ್ಷಿಗಳಾಗಲಿ ಮತ್ತು ಇದಕ್ಕೆ ಪೂರಕವಾದ ಸಾಕ್ಷಿಗಳು ಇಲ್ಲದ ಕಾರಣ ಈತನ ಬಳಿ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದು ಸುಮಾರು 2 ದಿನಗಳ ಕಾಲ ಪೊಲೀಸ್ ಸ್ಟೇಷನ್ಗೆ ಈತ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದ. ಆದರೆ ಈ ಬಾರಿ ಆತ ಪೂರಕವಾಗಿ, ಅಂದರೆ ಸಾಕ್ಷಿಗೆ ಬೆದರಿಕೆ ಹಾಕಿರೋದಕ್ಕೆ ಸಂಬಂಧಪಟ್ಟಾಗೆ ಪೂರಕವಾದ ಈಗಾಗಲೇ ಸಾಕ್ಷಿಗಳು ಸಿಕ್ಕಿದೆ. ಹೀಗಾಗಿ ಹಿಂದಿನ ಪ್ರಕರಣದಲ್ಲೂ ಕೂಡ ಈತ ಪರೋಕ್ಷವಾಗಿ ದರ್ಶನ್ ಪರವಾಗಿ ನಿಂತು ರೇಣುಕಾಸ್ವಾಮಿಯ ಹತ್ಯೆಯಲ್ಲಿ ಈತನೂ ಭಾಗಿಯಾಗಿದ್ದಾನೆ ಅನ್ನೋದು ಸಾಬೀತಾಗುವ ಎಲ್ಲಾ ಲಕ್ಷಣಗಳು ಕೂಡ ಇರುವಂಥದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಈತನೂ ಕೂಡ ಪರಪ್ಪನ ಜೈಲೇ ಗತಿಯಾಗುತ್ತೆ ಅನ್ನೋದು ಸದ್ಯ ಮೇಲ್ನೋಟ ಕಂಡು ಬರ್ತಾ ಇರುವಂಥದ್ದು. ಸಂತೋಷ್, ಏನಂತ ಹೇಳಿದ್ರೆ ಈ 5 ಜನಗಳಿಗೆ ಬೇಲ್ ಸಿಕ್ಕಿತ್ತು. ಈಗ ಯಾವಾಗ ಈತ ಅಡ್ವೊಕೇಟ್ ಅಂತ ಹೇಳಿಕೊಂಡು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದನೋ, ಇದಾದ ಮೇಲೆ 5 ಜನಗಳಿಗೂ ಕೂಡ ಇದೇ ಆರೋಪ ಸುತ್ತಕೊಳ್ಳುತ್ತಾ ಇದೀಗ. ಆ ಕಾರಣಕ್ಕೇ ಸುಪ್ರೀಂ ಕೋರ್ಟಲ್ಲಿ 5 ಜನಗಳಿಗೆ ಕೊಟ್ಟಿರ್ತಕ್ಕಂಥ ಬೇಲನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಇವರು ಮನವಿ ಮಾಡ್ಕೊಳ್ತಾ ಇರೋದಾ ಹೇಗೆ ಅಂತ? ಇದು ಸಪ್ರೇಟ್ ಪ್ರಕರಣ ಆಗುತ್ತೆ ರಮಕತ್. ಯಾಕಂತ ಹೇಳಿದ್ರೆ ಈ ಪ್ರಕರಣದ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಸಾಕ್ಷಿ 49 ಸಂದೀಪ್ ಏನಿದ್ದಾರೆ, ಈ ಥರ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ ಇದ್ದಂಥದ್ದು. ಇವರು ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿ ಕರ್ಕೊಂಬರುವಂಥ ಸಂದರ್ಭದಲ್ಲಿ ದುರ್ಗಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಹೋಗಿ ಊಟವನ್ನು ಮಾಡಿ ಮದ್ಯಪಾನವನ್ನು ಮಾಡಿ ಬಂದಿರ್ತಾರೆ. ಅದನ್ನು ಇವರು ಗಮನಿಸಿದ್ದಂಥದ್ದು CC ಕ್ಯಾಮ್ರಾಗಳಲ್ಲೂ ಕೂಡ ಸರಿಯಾಗಿರುತ್ತೆ. ಈತ ಅದನ್ನು ಬಂದು ಧೈರ್ಯವಾಗಿ ವಿಟ್ನೆಸ್ಸನ್ನು ಹೇಳಿರ್ತಾರೆ. ಈತನ ಹೇಳಿಕೆ ನೀಡಿರುವಂಥದ್ದು ಮತ್ತು ಅಲ್ಲಿನ ಟೆಕ್ನಿಕಲ್ ಎವಿಡೆನ್ಸ್ ಇದು ಸಾಕಷ್ಟು ಸ್ಟ್ರಾಂಗ್ ಆಗಿತ್ತು. ಇದೇ ಕಾರಣಕ್ಕಾಗಿ ಪುನೀತ್ ಈತ ತನ್ನ ಸಾಚರನ್ನ ಇಟ್ಕೊಂಡು ಈ ರೀತಿಯಾಗಿ ಒಂದು ಆತನಿಗೆ ಬೆದರಿಕೆಯನ್ನು ಹಾಕಲಿಕ್ಕೆ ಮುಂದಾಗಿರ್ತಾನೆ. ಆದರೆ ಈ ಬೆದರಿಕೆಯನ್ನು ಹಾಕಿಸಿದವರು ಯಾರು ಅನ್ನೋದು ಈಗ ಪ್ರಶ್ನೆ ಮುಂದಿರುವಂಥದ್ದು. ಇದನ್ನ ಪತ್ತೆ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ SLP ನಾನು ಏನು ಹೇಳಿದೆ, ಇವ್ರಿಗೆ ಜಾಮೀನು ಏನು ಕೊಟ್ಟಿದ್ದೆ ಹೈಕೋರ್ಟ್, ಇದನ್ನ ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ ಕೊಟ್ಟಿರುವಂಥ ಜಾಮೀನಿನ ಆದೇಶವನ್ನು ಪ್ರಶ್ನೆ ಮಾಡಿ ಇವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಳ್ತಾ ಇರುವಂಥದ್ದು. ಅದು ಈ ಹಿಂದೆನೇ ಇವರಿಗೆ ಬೇಲ್ ಕ್ಯಾನ್ಸಲೇಷನ್ ಆಗಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ದರ್ಶನ್ ಪವಿತ್ರ ಗೌಡ ಜೊತೆ ಇವರು ಇಡೀ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅನ್ನೋಕ್ಕೆ ಪೂರಕವಾದ ಸಾಕ್ಷಿಗಳಿದ್ವು. ಸೊ ಹಾಗಾಗಿ ಮೊದಲು ಕೇವಲ 7 ಜನರದ್ದು ಮಾತ್ರ ಆರೋಪಿಗಳನ್ನ ಜಾಮೀನು ರದ್ದಿಗೆ ತನಿಖಾಧಿಕಾರಿಗಳು ಹಾಕಿದ್ರು. ಈಗ ಮತ್ತೆ 5 ಜನದ ಹಾಕಿರುವಂಥದ್ದು. ಸೊ ಇನ್ನೊಂದು ವಾರದಲ್ಲಿ ಆ ಅರ್ಜಿ ಕೂಡ ವಿಚಾರಣೆಗೆ ಬರ್ಬೋದು. ಆ ಸಂದರ್ಭದಲ್ಲಿ ಹಿಂದೆ 7 ಜನರದ್ದು ಜಾಮೀನು ಏನು ರದ್ದಾಗಿತ್ತು, ಸೊ ಅದೇ ಗ್ರೌಂಡ್ಸ್ಗಳ ಮೇಲೆ ಈ 5 ಜನದ ಜಾಮೀನುಗಳು ಕೂಡ ರದ್ದಾಗುವ ಸಾಧ್ಯತೆಗಳು ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.